ಮನೆಗೆ ಹೋಗಿ ಬಂದಾಗಿಂದ ನೀ ಏನೂ ತಿಂದೇ ಇಲ್ಲ. ಯಾಕೆ ಬೇವ? ಅಲ್ಲಿ ಏನಾರ ಆತನ? ಗೌರಿ ಏನಾರ ಅಂದ್ಲನ? ಇಲ್ವಾ, ಏನೂ ಅಂದಿಲ್ಲ. ಮತ್ತೆ ಯಾಕೆ ಬೇವ? ಅವ್ರ ಮನೆಗೆ ಹೋಗಿ ಬಂದು ಒಂಥರ ಮಂಕರ್ ಬಡದ್ ಕುಂತ್ಬಿಟ್ಟಿ. ಸರಿಯಾಗಿ ಊಟನೂ ಮಾಡವಲ್ಲಿ, ಏನಿಲ್ಲ. ಸುಮ್ಮನೆ ಕುಂತ್ಬಿಡ್ತಿ. ಯಾಕೆ ಬೇವ? ಏನಾತ? ಏನೂ ಇಲ್ಲ ಅಂತ ಹೇಳಕತ್ತಿಲ್ಲ. ಆಕೆ ಚಂದಾಗ ಮಾತಾಡ್ಸಿದ್ಲು. ಅಲ್ಲಿ ಏನೂ ಆಗ್ಲಿಲ್ಲ. ಸುಮ್ಮನೆ ಹೋಬೆ, ಯಾಕಂದ್ರೆ ನನಗೆ ಮನಸ್ಸಿಗೆ ಸಮಾಧಾನ ಇಲ್ಲ. ನನಗೆ ಗೊತ್ತಾಗತ್ತೆ ಬೇ, ನೀ ಯಾವತ್ತು ಹಿಂಗತಿ ಕುಂದ್ರಾಕೆಲ್ಲ ಚಟಿಮಿಟಿ ಎದ್ದು ಓಡಾಡಕಿ. ಅಲ್ಲಿ ಏನಾಗೈತಿ? ಕರಿ ಹೇಳ್ಬೇವ. ನಿನಗ ಗೌರಿ ಏನಾರ ಅಂದಿರ್ಬೇಕು. ಅಂದಲ್ಲಿನ ಹಿಂಗ ಮಕ ಸಪ್ ಮಾಡ್ಕೊಂಡ್ ಕುಂತಿ, ಹೌದಿಲ್ಲ? ಏವ ಏನ ತಲೆ ತಿಂತೇವ? ಹೇಳಕತ್ತಿಲ್ಲ ಏನೂ ಆಗಿಲ್ಲ ಅಂತೇಳಿ. ಬೇಕಂದ್ರೆ ನಿಮ್ಮ ದೊಡ್ಡವನ್ ಕೇಳಿ ಹೋಗು. ನಾ ಸುಳ್ಳು ಹೇಳಿದ್ರೆ ಏನೂ ಆಗಿಲ್ಲ ಅಂತ ಏನು ಕೇಳವಲ್ಲ ನೋಡಿ ಹುಡುಗಿ. ಮತ್ತೆ ಯಾಕೆ ಉಪವಾಸದಿ ನೀನು? ಏನು ಯಾಕೆ ತಿಂದಿಲ್ಲ? ಚಾನು ಕುಡ್ದಿಲ್ಲ ಮುಂಜಾನೆದ್ದು? ಯಾಕೆ? ಏನಾತು? ನಿನ್ನೆ ಹಸಿ ಕಡ್ಲಿ ತಿಂದಿನಿ, ಅದಕ್ಕೆ ಹೊಟ್ಟೆ ಸಜ್ಜುವರಿ ಇದ್ದಿದ್ದಿಲ್ಲ. ಅದಕ್ಕೆ ಬ್ಯಾಡ್ ಅಂತ ಬಿಟ್ಟಿನಿ ಅಟ್ಟ. ಪರವಾ ಏ ಪರವಾ ಪರ ಆರಾಮದಿ ಇಲ್ಲ? ಹಿಂಗೆ ಕುಂತೀಯ? ಏನಾಗೈತಿ? ನನಗೇನು ದೊಡ್ಡ ರೋಗ ಬಾ ಅಂದಿ? ಆರಾಮ್ನ ಅದೀನಿ. ಗಂಗಾ ಏನಾಗೈತಿ ನಿಮ್ಮ ಹೋಗ? ಹಿಂಗೆ ಸುಂದ ಬಡ್ಕೊಂಡು ಕುಂತ. ನಿನ್ನೆ ಗೌರಾರ ಮನೆಗೆ ಹೋಗಿದ್ಲ. ಅಲ್ಲಿ ಏನಾರ ಆಗೈತೇನ? ಅಲ್ಲಿಂದ ಬಂದಾಗಿಂದ ಹಿಂಗೆ ಮಂಕ ಬರ್ಕೊಂಡು ಕುಂತ್ಬಿಟ್ಟಾಳ ಅವ್ವ. ಏನು ಕೇಳಿದ್ರು ಏನು ಹೇಳೋವಳ ಚಿಗವ. ಅಲ್ಲೇನಾರು ನಡೆದಿರ್ಬೇಕು. ನಾ ಎಲ್ಲ ಬಾಯಿ ಬಿಡಿಸ್ತೀನ, ಏನು ತಲೆ ಕೆಡಿಸ್ಕೊಬೇಡ. ಹೋಗಿ ನಾ ಎಲ್ಲ ಕೇಳ್ತೇನಂತ. ಮುಂಜಾನೆಯಿಂದ ಏನೂ ತಿಂದಿಲ್ಲ, ಏನೂ ಕುಡ್ದಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಚಹಾ ಮಾಡ್ಕೊಂಬರ್ತೀನಿ. ನೀನಾರ ಹೇಳಿ ಚಹಾ ಕುಡಿಸ ಚಿಗವ. ಆಯ್ತು ಹೋಗಿ. ಏನವ ಗೌರಿ ಸೇನಿ? ಹಿಂಗೆ ಕುಂತಿ, ಏನಾಗೈತಿ? ಗೌರಿ ಆರಾಮದ ಇಲ್ಲ? ಆರಾಮದ. ಚಂದ ಮಾತಾಡ್ಸಿಲ್ಲ ಇಲ್ಲ? ನೀ ಯಾಕೆ ಹಿಂಗತಿ ಹೇಗೆ? ಏನಾಗೈತಿ ನಿನಗ? ಎಂದು ಹಿಂಗತಿ ಸುಮ್ಮನೆ ಬಡ್ಕೊಂಡು ಕುಂತಾಕಿಲ್ಲ. ಏನಾಗೈತಿ ನಿನಗ? ಏನಾರ ಅಂದ್ಲ ಮತ್ತೆ ಗೌರವ? ಏನು ಅಂದಿಲ್ಲ ಬಿಡವ. ಆದ್ರ ರೇಣಿ ಮಕ್ಕಳನ್ನ ಹಿಡಿಬಾರ್ದವ. ಇನ್ನು ಯಾರ್ಯಾರ ಕೈಲಿ ಜನ್ಮ ಸುಣದೈತೇನ ಅಂತಿನ್ನ. ಏನಾತ ನನ್ನ ಮುಂದಾರೆ ಹೇಳು. ಅಂತ ಕೆಟ್ಟ ಮಗಳಿಗೆ ಜನ್ಮ ಕೊಟ್ಟೇನೆ ಅಂತ ಹೇಳು, ಅಥವಾ ನನಗ ಬೇದು ಮಣಿ ಬಿಟ್ಟು ಹೊರಕ್ಕೆ ಹೋಗಂತೆ ಅಂತ ಹೇಳಿ ಅಂದ್ಲು ಮಗಳಂತ ಹೇಳು. ಅಯ್ಯ ಅದಕ್ಕೇನು ಬಂದಿತ್ತ? ಹಂಗ್ಯಾಕೆ ಮಾಡಿಲ್ಲ ಗೌರಿ? ನಾನು ಖುಷಿಯಿಂದ ನನ್ನ ಮಗಳು ಬಸರಿದಾಳ ಅಂತೇಳಿ ಎಲ್ಲ ತಿನ್ಸ ಮಾಡ್ಕೊಂಡು ತಗೊಂಡು ಹೋದ್ಮೇಲೆ ಅಲ್ಲಿ ಅವ್ರ ಮನ್ಯಾಗ ಅಲ್ಲಿ ತಂದು ಇಲ್ಲಿ ಹಂಗೆ ಕಾಯ್ಕ ಹಚ್ಚಿದ್ಲು. ಅಲ್ಲಿ ಅದನ್ನೇ ಎಬ್ಬಿಸ್ಬಿಟ್ಟ. ಅಲ್ಲಿ ಅವ್ರ ಅತ್ತಿ ಕೂಡ ಆಕೆ ಗಂಡನ್ ಕೂಡ ಜಗಳ ತಕೊಂಡ್ಬಿಟ್ಟಿದ್ಲ. ಪಾಪ ಅವರು ಚಲೋ ಮನುಷ್ಯರವ ಅವ್ರ ಅತ್ತಿಯರು. ಆಕೆ ಗಂಡನು ಬಂಗಾರದಂತವ. ನಮ್ಮ ಆಕಿನ ಸುಮಾರು ಬಾ ಅಲ್ಲೇವ. ಅವ್ರಂತೇಳಿ ಈಕಿನ ಸುಮ್ಮನೆ ಬಿಟ್ಟಾರ. ಬೇರೆದವ್ರು ಆಗಿದ್ರಂದ್ರ ನೋಡಿಲ್ಲೇ ಚಂಡ ಬಿಟ್ಟು ಹಾರ ಹಾಕಿದ್ರಿಕಿಗೆ. ಅಲ್ಲಿನೂ ಬರೀ ಅವ್ರಿಗೆ ಬೆದರ್ಸ್ಕೊಂಡ ಎಲ್ಲ ಮಾಡ್ಕೊಂತ ಅಲ್ಲೇವ. ಪಾಪ ಹೆಣ್ಮಳು ಆಕೆ ಬೀತಿ ಚಲೋ ಮನುಷ್ಯ ಅಲ್ಲೇವ. ಬೇರೆದವ್ರು ಯಾರಾಗಿತ್ತಂದ್ರನ ಕಡಿದು ಹೆಡ್ಗಿನ ತುಂಬ್ತಿದ್ರು. ಬರೀ ಅವ್ರನ್ನ ಹೆದರ್ಸ್ಕೊಂಡು ತಿನ್ನಕತ್ಬಿಟ್ಟ ಅಲ್ಲೇ. ಬರೀ ಕೂಸು ತೆಗಿಸ್ತೀನಿ ಅಂತ ಪಾಪ ಅವ್ರು ಹೆದರಿ ಎಲ್ಲ ಕೆಲಸ ಮಾಡ್ತತ್ಲೆ ಅವ್ರ ಅತ್ತಿ. ಆಕೆ ಗಂಡನು ಬಂಗಾರದಂತನವ. ಒಂದು ಮಾತು ಬರೋ ಅನ್ನಂಗಿಲ್ಲ ಆಕಿಗೆ. ಅತ್ತಿಗೆ ಬಾಯಿ ಬಂದಂಗೆ ಮಾತಾಡಕತ್ತಿದ್ಲು. ಸಿಟ್ಟು ತಡ್ಕೊಳಕ್ ಆಗ್ಲಿಲ್ಲದೆ ಅಂತ ಬಂಗಾರದಂತ ಮನುಷ್ಯರಿಗೆ ಬಾಯಿ ಬಂದಂಗೆ ಮಾತಾಡಿದ್ರ ನನಗೆ ಸಿಟ್ಟು ತಡ್ಕೊಳಕ್ಕಾಗತ್ತಾ? ನಿಂತ ನೀಗಿಸ್ಬಿಟ್ಟು ನೋಡು ಒಂದು. ನೀನು ಇಂಥ ಹೊತ್ನ್ಯಾಗ ಬಡಿಬೇಕನ್ನ ತಿಳಿಸಿ ಬುದ್ಧಿ ಹೇಳ್ಬೇಕು. ನೀನು ಅಂಕ್ರು ಮೂಗಿನ ಮ್ಯಾಗ ಸಿಟ್ಟಿರ್ತತಿ. ನೀನು ಒಂದಿಟ್ಟು ತಿಳಿಸಿ ಹೇಳ್ಬೇಕಿತ್ತು ಬಿಡ. ಹಂಗತಿ ಸಿಟ್ಟು ಮಾಡ್ಕೋಬಾರ್ದಿತ್ತು. ಅದು ಇಂಥ ಹೊತ್ನ್ಯಾಗ ಇಲ್ಲಿ ಏಟಂತ ತಡ್ಕೊಂಡು ಹೋಗುದು. ಅಲ್ಲಿ ಹೋಗಿನೂ ಅದನ್ನ ಆಟ ಎಬ್ಬಿಸಾಳ. ಬರೀ ತಂದ ಒಣ ದಿಮಾಕ, ಬರೀ ಒಣ ಶಟಮತಿ, ಬರೀ ಎನ್ನ ಎಬ್ಬಿಸ್ಬಿಟ್ಟ ಹಾಕಿಲ್ಲ. ಆ ಕೂಸು ತೆಗಿಸ್ತೀನಂತ ಅಂತ ಪಾಪವು ಹೆದರಿ ಎಲ್ಲ ಕೆಲಸ ಮಾಡ್ತಾವಲೆ. ಇವ ನನ್ನ ಹಳೆ ಬಂಗಾರದಂತಾವ್ಲೆ ಅವ. ಬೇರೆದಾರು ಯಾರಾಗಿದ್ರಂದ್ರೆ ಏನಿತ್ತು ಏನು ಕತಿ ಅಂತಿನ್ನ. ಪಾಪ ಹೆಣ್ಮಳು ಕೊಳ್ಳಂತಾಳಿ ಅವು ಗುಂಡು ಕೊಟ್ಟು ಈಚೆಗೆ ಚೈನ ಮಾಡ್ಸ್ಯಾರ ಅವರು. ಇಂತಾರ ಎಲ್ಲಿ ಸಿಗ್ತಾರಲೇವ? ಅಲ್ಲಿನೂ ತಂದ ಆಟ ಎಬ್ಬಿಸ್ಬಿಟ್ಟ ಅಲ್ಲೇವ. ನನಗೂ ಬಾಯಿ ಬಂದಂಗೆ ಮಾತಾಡಿದ್ಲು. ತಾಯಿ ಅನ್ನೋದನ್ನು ನೋಡ್ಲಿಲ್ಲ ಆಕಿ. ಈಗ ಬಂದಿರ ಯವ ಅಂತನೂ ಮಾತಾಡ್ಸ್ಲಿಲ್ಲ. ನನ್ನ ಮನೆಗೆ ಯಾಕೆ ಬಂದಿರಿ ಅಂದ್ಲು. ಅದ ನನಗೆ ಮನ್ಸಿಗೆ ಹಚ್ಬಿಟ್ಟತ್ಲೇವ. ಅನ್ನೇನು ಹಚ್ಕೊಂತಿ ಮಾಡ? ಏನ ಅವಕ್ಕೂ ಇನ್ನೂ ತಿಳುವಳಿಕಿಲ್ಲ. ಮಾತಾಡ್ಯಾವು ಏನು ಹಚ್ಕೊಂತಿ ಬಿಡು. ಮಾಡ ಅಂದ್ರ ತುತ್ತು ಬಾಯಾಗ ಹೋಯ್ತಾರ, ಮತ್ತೆ ಎಲ್ಲಾರ ಹೋಯ್ತಾರಲೇವ. ಕರಿ ಒಂದ್ರಲೆ ಇಂಥ ಮಗನ ಹಿಡನ್ಲೇವ ನಾನು. ನಮ್ಮ ಗೌಡ್ರು ಅಷ್ಟಾಗ್ಲೇ ಹೇಳಿದ್ರು, ಹೋಗ್ಬೇಡ ನಿನ್ನ ಮರ್ಯಾದೆ ಸಿಗಂಗಿಲ್ಲ ಅಂತೇಳಿ. ಆದ್ರೂ ಅವ್ರ ಮಾತು ಕೇಳಾರ್ದ ಹೋದೆ. ನನಗೆ ಮಕ್ಕಕ್ಕೆ ಮಂಗಳಾರತಿ ಆಯ್ತು. ಈ ಗೌಡ್ರಿಗೆ ಗೊತ್ತಾತಂದ್ರನ ಈ ನನಗೆ ಮಕ್ಕಕ್ಕೆ ಮಂಗಳಾರತಿನ ಮಾಡ್ತಾರ. ಮಗಳು ಹಿಂಗತಿ ಮಾಡ್ಯಾಳ ಅಂತಂದ್ರೆ ಹೋಗ್ಬೇಡ ಅಂತ ಹೇಳಿದ್ದೆ, ಓದಿ ಅಂತೇ ಬೇಯಾಕೆ ನಿಂದಿರ್ತಾರ. ಇವ ಅವ್ರಿಗೇನು ಮಿಸಿಗಿಲ್ವ, ಚಂದ ಮಾತಾಡ್ಸಿದ್ಲು ಅಂತ ಹೇಳಿ ನಮ್ಮ ಗೌಡ್ರಿಗೆ ಗೊತ್ತಾತಂದ್ರನ ಈ ನಂದೇನು ಉಳಿಯಂಗಿಲ್ಲ ಅವ.
ಜಾತ್ರೆಗ ತೇರಿಗೆ ಉತ್ತತ್ತಿ ಬಾಳೆಹಣ್ಣು ಹೂವು ಹಾರಿಸ್ತಿರ್ತಾರಲ್ಲ ಹಂಗತಿ ಹಾರಿಸ್ದಂಗ್ ಮಾಡ್ತಾರ ನೋಡ್ ನಾನು. ಬೇಗದಾಗ ಮುಚ್ಚಿ ಬಿಡ್ತಾರ ನಾನು. ಯಾಕಂದ್ರೆ ಅವ್ರ ಮೊದ್ಲೇಕ ಬ್ಯಾಡ ಅಂತ ಇದ್ರ ನಾನು ಇಂಥ ಹೊತ್ನ್ಯಾಗ ಮಗಳನ್ನ ನೋಡ್ಬೇಕು, ತಾಯಿ ನೋಡೋ ಆಸೆ ಆಗಿರ್ತದಂತ ಬಸರಿ ಟೈಮ್ನ್ಯಾಗ ಅಂತ ನಾನು ಹೋದ್ನಿವ. ಅಲ್ಲಿ ನೋಡಿದ್ರೆ ಹಂಗತಿ ಆತ. ನನ್ನ ಮಗಳು ಯಾಕೆ ಬಂದಿ ಅಂತ ಕೇಳಿಲ್ಲ. ಓ ಹಂಗಾರ ಮಗಳ ಹತ್ರ ಹೋಗಿ ಮಂಗಳಾರತಿ ಮಾಡಿಸ್ಕೊಂಬಂದಿ. ನಾ ಅದಕ್ಕೆ ಬಡ್ಕೊಂದಿಲ್ಲಿ ಹೋಗ್ಬೇಡ ಅಂತೇಳಿ ನನ್ನ ಮಾತು ನೀ ಎಲ್ಲಿ ಕೇಳ್ತಿ. ಅದಕ್ಕೆ ನಿನ್ನೆ ನಾ ಬರೋಕ್ಕಿಂತ ಮುಂಚೆ ಗಪ್ ಚಿಪ್ ಜದ ಹೊತ್ಕೊಂಡ್ ಮಕ್ಕೊಂದಿದ್ದೇನ. ಅನ್ಕೊಂಡೆ ನನಗೆ ನೀ ಯಾವ ಮಕ ತೋರಿಸ್ಲಿಲ್ಲೋ. ಅವಾಗ ಅನ್ಕೊಂಡೆ ಏನ ನಡೆದತ್ತಂತ ಹೇಳಿ. ನನಗೆ ಗೊತ್ತಿತ್ತು ಹಿಂಗಾಗತ್ತಂತ ಹೇಳಿ. ಅಲ್ಲಲ್ಲಿ ನಿನಗೇನಾರು ಬುದ್ಧಿ ಐತೇನ? ನಾ ಬಡ್ಕೊಂಡಿಲ್ಲ ಹೋಗ್ಬೇಡಾಕಿ ಮನೆಗೆ ಅಂತೇಳಿ. ನನ್ನ ಮಾತು ನೀ ಎಲ್ಲಿ ಕೇಳ್ತಿ? ನನ್ನ ಮಾತು ಮೀರಿ ಹೋದಿ. ಆತಿಲ್ಲ ಮಗಳ ಅಂತ ಕುಣ್ಕೊಂತ ಹೋಗಿದ್ದಿ. ಆತಿಲ್ಲ ಮಗಕ್ಕೆ ಮಂಗಳಾರತಿ. ಗೌಡ್ರ ಏನ ಮಗಳು ಅಂತೇಳಿ ಮತ್ತೆ ಈ ಬಸರಿ ಟೈಮ್ನ್ಯಾಗ ಮಗಳ ಮಕ ನೋಡ್ಬೇಕಂತ ಅನ್ಸೈತಿ ಹೋಗ್ಯಾಳ. ಮತ್ತೆ ಮಗಳನ್ನ ಹಂಗತಿ ಅಂದಾಳ. ಈಗ ಮನಸ್ಸು ನೊಂದ್ಕೊಂಡ. ಮತ್ತ ನೀವು ಹಿಂಗತಿ ಮಾತಾಡಿದ್ರ ಮತ್ತಟ್ಟ ಮನಸ್ಸು ನೊಸ್ಕೊಂಡಂಗಿಲ್ಲನ್ರಿ ಪಾರೋ. ಅಲ್ರಿ ನಮ್ಮ ಮಗಳು ಹೆಂಗದಾಳ ಅಂತ ನಮ್ಗೆ ಗೊತ್ತೈತಿಲ್ಲ. ಆಕೆ ಸ್ವಭಾವಕ್ಕೆ ಗೊತ್ತೈತಿಲ್ಲ. ಹೆತ್ತವ್ರಿಗೆ ಗೊತ್ತಿರ್ತೈತಿ ಮಕ್ಕಳ ಸ್ವಭಾವ ಹೆಂಗೈತಂತಿ. ಈಕೆಗೆಲ್ಲ ಗೊತ್ತಿತ್ತು. ನಾ ಬ್ಯಾಡ ಅಂದ್ರೆ ನನ್ನ ಮಾತು ಮೀರಿ ಎದಕ್ಕೆ ಹೋಗ್ಬೇಕು? ನಮಗೆ ಎಲ್ಲಿ ಮರ್ಯಾದೆ ಇರಂಗಿಲ್ವೋ ಅಲ್ಲಿ ಒಟ್ಟ ಹೋಗ್ಬಾರ್ದು. ನಾ ಅದನ್ನ ಹೇಳ್ತೀನಿ ನೋಡ್ರಿ. ಈಗ ನೋಡು ಕಾಲಿ ಹೋಗಿ ಬಂದ್ಲ ಈಗ ಮನಸ್ಸು ನೂಸ್ಕೊಂಡು ಹಿಂಗತಿ ಮೂಲಿ ಹಿಡ್ಕೊಂಡು ಕುಂತು ಬಿಡುದು. ಊಟ ಇಲ್ಲ, ನಿದ್ದಿಲ್ಲ, ನೀರಡಿಕಿಲ್ಲ, ಏನಿಲ್ಲ, ಮೂಲಿ ಹಿಡ್ಕೊಂಡು ಕುಂತು ಬಿಟ್ರೆ ಹೆಂಗ? ವಯಸ್ಸಾಗೈತಿ ಏನು ಕಿನಾರ ಆದ್ರ ಯಾರು ನೀ ಹೇಳ್ರಿ? ಆಕೆಗೆ ಏನು ಆಗಂಗಿಲ್ಲ ಮಗಳು ಅನ್ನಿಸ್ಕೊಂಡು ಆಕೆಗೆ. ಈಕೆಗೆ ಏನು ಕಿನಾರ ಆದ್ರ ನಮ್ಮ ಪರಿಸ್ಥಿತಿ ಏನು ಅದನ್ನ ಅರ್ಥ ಮಾಡ್ಕೊಂಡ್ರ ನೀಕಿ. ಅದಕ್ಕೆ ಬೈಯದ್ರಿ ನಾನು. ಯಾವತ್ತ ನಮ್ಮ ಮಾತು ಮೀರಿ ಇನ್ನೊಬ್ಬ ಲಗ್ನ ಮಾಡ್ಕೊಂಡು ಹೋದ್ಲು ಅವತ್ತ ಗೊತ್ತಾತ್ ನನಗೆ. ಮತ್ತು ಅಷ್ಟಕ್ಕೂ ಮತ್ತೆ ನಮ್ಮ ಮ್ಯಾಗ ಕೇಸ್ ಹಾಕಿದ್ಲು. ನಮ್ಮ ಮ್ಯಾಗ ಪ್ರೀತಿ ವಿಶ್ವಾಸ ಏನಾರು ಇಟ್ಕೊಂಡಿದ್ಲು ಅಂದ್ರೆ ಕೇಸ್ ಹಾಕಿದ್ದಿಲ್ರಿ ನಮ್ಮ ಮಗಳು. ಅಷ್ಟರ ಗೊತ್ತಾಗ್ಬಿಡ್ದಾನೆ ಈ ಪೆದ್ದಿಗೆ. ಅದಕ್ಕೆ ಬೈಯದ್ರಿ ರೇಣಕರ್ ನಾನು. ಈಕಿಗೆ ಬ್ಯಾಡ ಅಂತೇಳಿ ಅಂದ್ರೆ ಮುದ್ದಾಮ್ ಹಠ ಹಿಡಿದು ಹೊಕ್ಕಳ. ಹಿಂದೆಗಡೆ ಮನಸ್ನಾಗ ಇಟ್ಕೊಂಡು ಕುಂತ್ಕೊಂಡ್ಬಿಡೋದು. ಅವ್ರು ಹಂಗಂದ್ರು ನಂದು ಏನಪ್ಪ ಪರಿಸ್ಥಿತಿ ಅಂತೇಳಿ ಹಿಂಗತಿ ಮನಸ್ನಾಗ ಇಟ್ಕೊಂಡು ಕೊರ್ಕೊಂತ ಕುಂತು ಬಿಡ್ತಾಳೆ. ಈಕೆಗೆ ಏನಾರ ಆತಂದ್ರೆ ನನ್ನ ಪರಿಸ್ಥಿತಿ ಏನ್ರಿ? ಅದು ಐತನೇ ಕಿಕ್ಕಬ್ರು ಹೇಳ್ದವ್ರ ಮಾತು ಕೇಳ್ಬೇಕು ಬಂದಿಟ್ಟೆ. ಆಕೆ ನಿಂಗೆಲ್ಲ ಬೆಳೆಸೋರು ನೀವ, ನಾ ಅಲ್ಲ. ಏನಾರ ಒಂದನ್ನ ಇದನ್ನ ಮಾತಾಡ್ಬಿಡ್ತಾಳ. ನಾ ಬೆಳೆಸಿದ್ದೆ ಯಾವಾಗ ಆಕೆ ಲಗ್ನ ಮಾಡ್ಕೊಂಡು ಹೋದ್ಲು ಹೊಳ್ಳಿ ಆಕೆ ಮಕ್ಕ ನೋಡಕ್ ಹೋಗಿಲ್ಲ ನಾನು. ನೀನ ಕುಣ್ಕಾಲ್ಗಿತ್ತಿ ಕುಣ್ಕೊಂತ ಹೋದಿ. ಏನ ತಾಯಿ ಹೇಳಕತ್ತಾಳ ಮಗಳ ಅಂದ್ರ ಎಲ್ಲ ತಾಯಂದ್ರಿಗೆ ಖುಷಿ ಅಲ್ಲನ್ರಿ. ಅದಕ್ಕೆ ಹೋಗ್ಯಾಳ ಬಿಡ್ರಿ. ಈಗ ನೀವು ಹಿಂಗತಿ ಅಂದ್ರ ಮತ್ ಸುಮ್ಮನೆ ಮನ್ಸಿಗೆ ಮಾಡ್ಕೊಂತಾಳ ಪಾರವ. ಇನ್ನ ವಯಸ್ಸಿಗೆ ತಣ್ಣಗಿರು ಅಂತ ಹೇಳ್ತಾನೆ. ಇದೆಲ್ಲ ಬಿಟ್ಟು ಬಿಡು ಅಂತ ಹೇಳ್ತಾನೆ. ಇಲ್ಲ ರೀ ಈಗ ಅದನ್ನ ಹೇಳಿ ಕೇಳಂಗಿಲ್ಲ. ಮತ್ತ ಹೊಳ್ಳಿ ಕಲಾಂ ಕಿಚಡಿ ಕಲ್ಸಾಕ ನೋಡ್ತಾಳ ಹೊರತಾಗಿ ದೂರಿಂದ ಇರ್ಬೇಕು ಅನ್ನೋಕೆಲ್ಲ ಒಟ್ಟೆ ಎಲ್ಲಾನು ಕಲ್ಸೋದ ಏನಂತ ಕಲ್ಸೋದ್ರಿ? ಒಂದ್ಸತಿ ಹೇಳಿದ್ರೆ ತಿಳ್ಕೊಬೇಕ. ಆತ ಒಂದ್ಸತಿ ಹೋಗಿದ್ದೆ ತಪ್ಪಾಗೈತ. ನಿಮ್ಮ ಮಾತು ಕೇಳಾರ್ದ ಹೋಗಿದ್ದಕ್ಕ ನನಗೂ ಮಂಗಳಾರತಿ ಆತ. ನೀನ್ ಇದನ್ನ ಇಲ್ಲಿಗೆ ಬಿಡ್ರಿ. ಮತ್ ಇದನ್ನ ಪತಿ ಹಚ್ಕೊಂತ ಅಡ್ಡಾಡಕ್ ಹೋಗ್ಬೇಡ್ರಿ ನೀವು. ಇಲ್ಲಿ ವಯಸ್ಸಿನಾಗ ನಾನು ನೀನು ಸಂತೋಷದಿಂದ ಇರ್ಬೇಕು. ನಾವೇನ್ ತಪ್ಪು ಮಾಡಿದ್ವು ಆ ಭಗವಂತ ಅನುಭವಿಸ್ರಿ ಅಂತ ಇಷ್ಟೆಲ್ಲ ಅನುಭವಿಸೋ ಕೈ ಬಿಟ್ಟನ. ನಿನಗೇನಾರ ಆತಂದ್ರೆ ನನಗೆ ಸಹಿಸ್ಕೊಳಕ್ ಆಗಂಗಿಲ್ಲಪ್ಪ ರೀ. ಅದನ್ನ ಅರ್ಥ ಮಾಡ್ಕೊ. ಎದಕ್ಕೆ ಬ್ಯಾಡ ಅಂತೀವಿ ಅನ್ನೋದನ್ನ ತಿಳ್ಕೊ.